ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ 25ನೇ ಎಪಿಸೋಡಿಗೆ ನಿಮ್ಮೆಲ್ರಿಗೂ ಸ್ವಾಗತ, ವೆಲ್ಕಮ್. ಇವತ್ತಿನ ಟಾಪಿಕ್ಕು ಕುಮರೇಸನ್ ಮತ್ತು ಅವನ ಮೈಕ್ರೋವೇವ್ ಪ್ರಸಂಗ. ನಾವು 90ರ ದಶಕದ ಕೊನೆಯ ದಿನಗಳಲ್ಲಿ ನಮ್ಮ ಗ್ರಾಚಾರ ನೆಟ್ಟಗಿದ್ದರಿಂದ ಒಂದು ರೀತಿ ಕೆಂಪು ಬಸ್ಸಿಗೆ ಕೈ ಮಾಡಿ ಸಾರಾಸಗಟ್ಟು ಜನ ಹತ್ತುತ್ತಾರಲ್ಲ, ಹಾಗೆ ಟೆಕ್ನಾಲಜಿಯನ್ನು ರೋಲರ್ ಕೋಸ್ಟರ್ನಲ್ಲಿ ರೈಡ್ ಮಾಡ್ಕೊಂಡು ಬಂದವರು. ನಮಗೆಲ್ಲ ಆಗ ಭಾಳ ಡಿಮ್ಯಾಂಡ್ ಇತ್ತು. ನಮ್ಮ ಜೇಬುಗಳಲ್ಲಿ ನಾವು ಅಮೇರಿಕಕ್ಕೆ ಬಂದಾಗ ಕನಿಷ್ಠ ಅಂದರೆ ಸುಮಾರು $3,000 ಮೊತ್ತದ ಟ್ರಾವೆಲರ್ಸ್ ಚೆಕ್ಕನ್ನು ಕೊಟ್ಟು ಕಳಿಸೋದ್ರ ಜೊತೆಗೆ ಏರ್ಪೋರ್ಟ್ನಲ್ಲಿ ಪಿಕಪ್ ಮಾಡೋದ್ರಿಂದ ಹಿಡಿದು ನಮಗೆಲ್ಲ ತಲೆಗೊಂದರಂತೆ ಹೋಮ್ ಸ್ಟೇಟ್ ವಿಲೇಜ್ನಲ್ಲಿ ಸ್ಪೆಷಲ್ ರೂಮ್ ಸಹಿತ ಬುಕ್ ಮಾಡಿಡ್ತಿದ್ರು. ಆ ಸಮಯದಲ್ಲಿ ಬರೀ ಕಂಪ್ಯೂಟರ್ ಸೈನ್ಸ್ ಒಂದೇ ಅಲ್ಲ, ಯಾವುದೇ ಬ್ರ್ಯಾಂಚಿನ ಇಂಜಿನಿಯರ್ಗಳಾದರೂ ಇಲ್ಲಿ ಬರ್ಬೋದಿತ್ತು. ನಮ್ಮ ಜೊತೆಯಲ್ಲಿ ತುಂಬ ಜನ ಮೆಕ್ಯಾನಿಕಲ್ಲು, ಸಿವಿಲ್ಲು, ಕೆಮಿಕಲ್ ಇಂಜಿನಿಯರ್ಗಳು ಸಹಿತ ಇದ್ದರು. ನಾವು ಬಾಂಬೆಯಿಂದ ಅಲ್ಲಿ ಡೇಟಾ ಮ್ಯಾಥಮೆಟಿಕ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಾವು 3 ಜನ ಒಟ್ಟಿಗೆ ಒಂದೇ ವಿಮಾನದಲ್ಲಿ ಬಂದವರು. ನಾನು ಕರ್ನಾಟಕದಿಂದ, ಮಹಾರಾಷ್ಟ್ರದಿಂದ ಶ್ರೀನಿವಾಸ್ ಕುಲಕರ್ಣಿ ಮತ್ತು ತಮಿಳುನಾಡಿನಿಂದ ಕುಮರೇಸನ್. ಇದು ನಮ್ಮ ಮೊದಲ ವಿಮಾನ ಪ್ರಯಾಣ ಆಗಿತ್ತು, ಮೊದಲ ಅಂತಾರಾಷ್ಟ್ರೀಯ ಪ್ರಯಾಣ ಕೂಡ. ಆದ್ದರಿಂದ ನಮಗೆಲ್ಲ ನಮ್ಮದೇ ತಲೆ ಬಿಸಿ ಇತ್ತು. ಒಂದು ಕಡೆ ನಮ್ಮ ಸೂಟ್ಕೇಸ್ಗಳಲ್ಲಿ ಅನೇಕ ವಸ್ತುಗಳನ್ನು ತಂದಿದ್ವಿ. ನಮ್ಮ ಕುಮರೇಶನ್ ಅಂಥವರು 3 kg ಅಕ್ಕಿ ಸಹಿತ ತಂದಿದ್ದು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಮಗೆ ಅಮೇರಿಕಕ್ಕೆ ಕರ್ಕೊಂಬಂದವರು, ನೀವೆಲ್ಲ ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ, ಎಲ್ಲರೂ ಚೆನ್ನಾಗಿ ರೆಸ್ಟ್ ತೊಗೊಳ್ಳಿ, ಸೋಮವಾರದಿಂದ ಕ್ಲೈಂಟ್ ಇಂಟರ್ವ್ಯೂಗಳು ಶುರುವಾಗುತ್ತೆ ಅಂತ ಹೇಳಿ ನಮ್ಮಷ್ಟಕ್ಕೆ ನಮ್ಮನ್ನು ಮೊದಲು ವಾರಾಂತ್ಯದಲ್ಲಿ ಸುಮ್ಮನೆ ಬಿಟ್ಟಿದ್ದರು. ನಮಗೆ ಮೊದಲು ಅಮೇರಿಕಕ್ಕೆ ಬಂದ ಹೊಸದರಲ್ಲಿ ಬಹಳ ಕುತೂಹಲ ಇತ್ತು. ಬಾತ್ರೂಮ್ನಲ್ಲಿ ತಿರುಗಿಸಿದ್ರೆ ಬಿಸಿನೀರು ಹೇಗೆ ಬರುತ್ತೆ, ಅಡುಗೆ ಮನೆಯಲ್ಲಿರೋ ಮಿಷನ್ಗಳನ್ನು ಹೇಗೆ ಉಪಯೋಗಿಸೋದು, ಇದರಲ್ಲಿ ಕಾಫಿ ಹೇಗೆ ಮಾಡೋದು, ಫ್ರಿಡ್ಜ್ ಇಷ್ಟು ದೊಡ್ಡದಿರುತ್ತಾ, ಆಮೇಲೆ ಇನ್ನೂ ಏನೇನೋ ಅನೇಕ ಸೋಜಿಗಗಳು ನಮಗೆ ಎದುರಾಗ್ತಾಯಿದ್ವು. ನಾನು ಮತ್ತು ಶ್ರೀನಿವಾಸ ನಮಗೆ ಗೊತ್ತಿರೋ ವಿಷಯ ಓಕೆ, ಬಟ್ ಗೊತ್ತಿರದೇ ಇರೋ ವಿಷಯಗಳ ಬಗ್ಗೆ ಉಸಾಬರಿ ಬೇಡ ಅಂತ ಹೊರಗಿಂದ ತಂದು ಊಟನ ನಾವು ಮಾಡ್ತಾಯಿದ್ವಿ. ಹೆಚ್ಚೆಂದರೆ ಕಾಫಿ ಮೇಕರ್ನಲ್ಲಿ ಕಾಫಿ ಮಾಡ್ಕೋತಾಯಿದ್ವಿ. ಆದರೆ ಅದರಿಂದ ಹೊರಬಂದ ಕಾಫಿನ ಒಂದು ಕಡೆ ನಮ್ಮ ಥರ ಡಿಕಾಕ್ಷನ್ ಥರ ಉಪಯೋಗಿಸಲಾಗದೆ, ಈ ಕಡೆ ನೇರವಾಗಿ ಅದನ್ನೇ ಹಾಲು ಸಕ್ಕರೆ ಹಾಕಿ ಕುಡಿಲಾರದೆ ಬಳಲಾಡಿದ್ವು. ಈಗ ಹೊರಗಿನ ಸ್ಟಾರ್ಬಕ್ಸ್ ಅಂತಹ ಅಂಗಡಿಯಲ್ಲಿ ದೊರೆತ ಕಾಫಿ ನಮ್ಮ ಕಾಫಿ ದಾಹವನ್ನು ನೀಗಿಸಿರಲಿಲ್ಲ. ಇಲ್ಲಿನ ದೊಡ್ಡ ಲೋಟದಲ್ಲಿ ಕೊಟ್ಟರೂ ಕೂಡ ನಮಗೆ ಫಿಲ್ಟರ್ ಕಾಫಿ ಕುಡ್ದಂಗೆ ಆಗ್ತಿರಲಿಲ್ಲ. ಹಾಗಾಗಿ 2-3 ದಿನಗಳಲ್ಲಿ ನಾಲಿಗೆ ರುಚಿ ಬಹಳಷ್ಟು ಕೆಟ್ಟು ಹೋಗಿತ್ತು. ನಮ್ಮ 3 ಜನರಿಗೆ 3 ಸಪ್ರೇಟ್ ರೂಮ್ ಕೊಟ್ಟಿದ್ದರೂ ಕೂಡ ನಾವೆಲ್ಲ ದಿನದ ಹೆಚ್ಚು ಪಾಲು ಯಾವುದಾದ್ರೂ ಒಂದು ರೂಮಲ್ಲಿ ಸೇರಿಕೊಂಡು ಒಟ್ಟಿಗೆ ಕಳೀತಾ ಇದ್ವಿ. ಇಂಥ ಸಂದರ್ಭದಲ್ಲಿ ಕುಮರೇಸನ್ನು ಅವನು ಸ್ಥಳೀಯ ಸೂಪರ್ ಮಾರ್ಕೆಟಿಗೆ ಹೋಗಿ ತರಾವರಿ ಸಾಮಾನುಗಳನ್ನು ತಂದು ಎಕ್ಸ್ಪೆರಿಮೆಂಟ್ ಮಾಡೋದ್ರ ಜೊತೆಗೆ ಅವನು ಫ್ರಿಡ್ಜ್ ತುಂಬ ತುಂಬಿಸ್ಕೊಂಡಿದ್ದ. ನಾನು ಶ್ರೀನಿವಾಸ ಎಷ್ಟು ಬೇಡ ಅಂದರೂ ಕೂಡ ಅವನು ಒಂದೇ ಹಠ. ಎಷ್ಟೇ ಅಂದ್ಕೊಂಡ್ರು ಇಂಜಿನಿಯರ್ ಅಲ್ವಾ ಅವನು ಏನಾದ್ರು ಒಂದು ಮಾಡ್ತಾನೇ ಇರಬೇಕು. ಟಿ ವಿ ಚಾನಲ್ಗಳಿಂದ ಒಂದು ಕಡೆಯಿಂದ ಹಾಕ್ಕೊಂಡು ಬರೋದು, ಸ್ಟವ್ನಲ್ಲಿ ಎಲ್ಲ ಕೆಲಸ ಮಾಡುತ್ತೋ ಇಲ್ಲ ಅಂತ ನೋಡೋದು, ಇಲ್ಲಿ ಕುಕ್ಕಿಂಗ್ ಗ್ಯಾಸು ಪೈಪ್ಗಳಲ್ಲಿ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಹುಡ್ಕೊಂಡು ಹೋಗೋದು, ಆಮೇಲೆ ಈ ಹೋಟೆಲ್ಗಳಲ್ಲಿರೋ ಕಾಫಿ ಪುಡಿ ಪ್ಯಾಕೆಟ್ ಒಡೆದು ಆ ಪುಡಿನ ತೊಗೊಂಡು ಡಿಕಾಕ್ಷನ್ ಮಾಡ್ಕೊಂಡು ಅದರಲ್ಲಿ ಕುಡಿಯೋದು. ಹೀಗೆ ಇಂಥ ಎಕ್ಸ್ಪೆರಿಮೆಂಟ್ಗಳ ಜೊತೆಗೆ ಮೈಕ್ರೋವೇವ್ ಹೇಗೆ ಕೆಲಸ ಮಾಡುತ್ತೆ, ಮೈಕ್ರೋವೇವ್ ಅವನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದು ಅವನದೊಂದು ಇದಾಗಿತ್ತು. ಕೆಲವೊಂದು ಟೈಮ್ ನಾವು ಅವನಿಗೆ ಹೆಲ್ಪ್ ಮಾಡ್ತಾಯಿದ್ವಿ, ಕೆಲವೊಂದು ಟೈಮ್ ಅವನಷ್ಟಕ್ಕೆ ಅವನೇ ಇರ್ತಿದ್ದ. ಒಂದು ದಿನ ಕುಮರೇಸನ್ ಏನೋ ಒಂದು ಅಭೂತಪೂರ್ವ ಐಡಿಯಾನ ಕಂಡುಹಿಡಿದವನಂತೆ ಓಡಿ ಬಂದ ನನ್ನ ರೂಮಿಗೆ. ನಿಂಗೆ ಗೊತ್ತಾ, ಮೈಕ್ರೋವೇವ್ನಲ್ಲಿ ಮೊಟ್ಟೆನೂ ಬಿಸಿ ಮಾಡ್ಬೋದು ಅಂತ. ನಾನು ಶ್ರೀನಿವಾಸ ಹೇಳಿದ್ವಿ ಅವನಿಗೆ. ನಮಗಿಬ್ಬರಿಗೂ ಸಹಿತ ಮೊಟ್ಟೆ ಮೇಲಾಗಲಿ ಕೋಳಿಗಳ ಮೇಲಾಗಲಿ ಅಂಥ ವಿಶೇಷವಾದ ಆಸ್ತಿ ಏನೂ ಇರಲಿಲ್ಲ. ನಾವು ಗಲಿಬಿಲಿಗೊಂಡು, ಬೇಡ ಗುರು, ನಮ್ಮ ರಿಸ್ಕ್ ಅವರ್ಸ್ ಭಾಷೆನಲ್ಲಿ ಅದೆಲ್ಲ ಯಾತಕ್ಕೆ ಸುಮ್ಮನೆ, ನಮಗೆ ಗೊತ್ತಿಲ್ಲದನ್ನು ತೊಗೊಂಡು ಏನು ಮಾಡಬೇಕು ಅಂತ ಹೇಳಿದ್ವಿ. ಮರಾಠಿಗರಿಗೆ ಕನ್ನಡಿಗರಿಗೆ ಇಲ್ಲ ಮೊಂಡ ಧೈರ್ಯ ತಮಿಳಿಗರಿಗೆ ಇರುತ್ತೆ ಅಂತ ನಂಗೆ ಅವತ್ತೇ ಗೊತ್ತಾಗಿದ್ದು. ಅವನು ಕುಮರೇಶನ್ ಸುಮ್ಮನೆ ಇರ್ತಾನ. ಅವನು ಒಂದು ಮೈಕ್ರೋವೇವ್ ಒಳಗೆ ಒಂದು ಪಿಂಗಾಣಿ ಪಾತ್ರೆಯಲ್ಲಿ ಮೊಟ್ಟೆ ಇಟ್ಟನೋ ಅಥವಾ ಸುಮ್ಮನೆ ಅಲ್ಲಿ ತಿರುಗ್ತಾ ಇರೋ ಗ್ಲಾಸ್ ಇರುತ್ತಲ್ಲ ಅದ್ರ ಮೇಲೆ ಮೊಟ್ಟೆ ಇಟ್ಟನೋ ಗೊತ್ತಿಲ್ಲ, ಆದರೆ ಅದನ್ನು ಸ್ವಿಚ್ಚನ್ನು ಆನ್ ಮಾಡಿಕೊಂಡು ಡ್ರರ್ ಅಂತ ಸೌಂಡಾಗಿ ಬರುತ್ತಲ್ಲ, ಅದೇನೇನೋ ಮಾಡ್ತಾ ಬಟನ್ಗಳನ್ನೆಲ್ಲ ಒತ್ತುತ್ತಾ ಇದ್ದ. ಆಮೇಲೆ ಮೈಕ್ರೋವೇವ್ ಡೋರಲ್ಲಿ ಸುಮ್ಮನೆ ನೇರವಾಗಿ ನೋಡಿದ್ರೆ ಕಾಣಲ್ಲ ಅಂತ ತಲೆನ ಆ ಕಡೆಯಿಂದ ಈ ಕಡೆಗೆ ಅಲ್ಲಾಡಿಸ್ತಾ ಒಳಗೆ ಏನಾಗ್ತಾಯಿದೆ ಅಂತ ನೋಡ್ತಾ ಇದ್ದ. ನಮ್ಗೆ ಅವಾಗಲೇ ಗೊತ್ತಾಗಿದ್ದು, ಈ ಥರ ಮಾಡಿದ್ರೆ ಮಾತ್ರ ಒಳಗಿರೋದು ಕಾಣುತ್ತೆ, ನೆಟ್ಟಿಗೆ ನೇರವಾಗಿ ನೋಡಿದ್ರೆ ಕಾಣಲ್ಲ ಅಂತ.
ನಾನು ಶ್ರೀನಿವಾಸನು ಕೂಡ ಈ ಕುಮಾರೇಶಂದು ಯಾವಾಗಲೂ ಒಂದು ಕತೆ ಇದ್ದೇ ಇರುತ್ತೆ ಅಂತ ಸುಮ್ಮನೆ ಯಾವುದೋ ಒಂದು HBO ಚಾನಲ್ನಲ್ಲಿ ಸಿನಿಮಾ ನೋಡೋದ್ರಲ್ಲಿ ಮಗ್ನರಾದ್ವಿ. ಒಂದು 5 ನಿಮಿಷ ಆಗೋದ್ರೊಳಗಡೆ ಇದ್ದಕ್ಕಿದ್ದಂಗೆ ಕುಮಾರೇಶನ್ ಹೌಹಾರಿ ಬೀಳೋ ಹಾಗೆ ಮೈಕ್ರೋವೇವ್ ಡಬ್ ಅಂತ ಜೋರಾಗಿ ಸೌಂಡ್ ಮಾಡಿ ಅದರ ಬಾಗಿಲು ಒಳಗಿನ ಪ್ರೆಷರ್ನಿಂದ ಹೊರಗಡೆ ತೆಕ್ಕೊಂತು. ಆ ಬಾಗಿಲು ತೆಗೆದು ಹೊಡೆತಕ್ಕೆ ಕುಮಾರೇಶನ್ ಹಣೆಗೆ ಬಂದು ಡಮ್ ಅಂತ ಹೊಡೀತು. ಒಂದು ಕಡೆ ಒಳಗಡೆ ಕುದೀತಾ ಇರೋ ಮೊಟ್ಟೆ ಪೀಸಾಗಿ ಎಲ್ಲ ಕಡೆ ಹಾರಿ ಹರಡ್ಕೊಳ್ತು. ಇಡೀ ರೂಮೆಲ್ಲ ಒಂದು ರೀತಿ ಹೈಡ್ರೋಜನ್ ಸಲ್ಫೈಡ್ ವಾಸನೆ ಹರಡ್ತಾ ಕೆಮಿಸ್ಟ್ರಿ ಲ್ಯಾಬನ್ನು ನೆನಪಿಗೆ ತಂತು. ಇಲ್ಲೇ ನೋಡಿ, ನನಗೆ ಮಾನವತೆಯ ಮೂಲ ಮಂತ್ರವಾದ ಸಹಾಯ ಮನೋಭಾವನೆ ಬಗ್ಗೆ ಮರುಕ ಬಂದಿದ್ದು. ಕುಮಾರೇಶನ ಹಣೆಗೆ ಬಾಗಿಲು ಹೊಡೆದು ಅವನ ಹಣೆ ಮೇಲೆ ಅರ್ಧ ಮೊಟ್ಟೆ ಗಾತ್ರದ ಉಬ್ಬು ಬಂದಿದೆ. ನಾನು ಶ್ರೀನಿವಾಸನು ಸೋಫಾದಿಂದ ಒಂದು ಸರ್ತಿ ಹಾರಿ ಕುಳಿತು ಇವನ ಅವಾಂತರ ನೋಡಿ ಜೋರಾಗಿ ನಗೋಗ್ತೊಡದ್ವಿ. ಆವಾಗಲೇ ನಂಗೆ ಅನಿಸಿದ್ದು, ಮನುಷ್ಯನ ಆಳವಾದ ಮನಸ್ಸಿನಲ್ಲಿ ಅದು ಎಂಥ ತಳಮಳಗಳು ಇರುತ್ತೋ ಗೊತ್ತಿಲ್ಲ. ಇಲ್ಲ ಅಂದರೆ ಒಬ್ಬರ ಸಂಕಷ್ಟ, ಒಬ್ಬರ ಕಷ್ಟದ ಸಮಯದಲ್ಲಿ ಮತ್ತೊಬ್ಬರಿಗೆ ಅದು ಹೇಗೆ ನಗು ತರ್ಸೋಕ್ಕೆ ಸಾಧ್ಯ? ಒಂದು ಕಡೆ ನಮಗೆ ಈ ಥರ ನಗು ಶುರುವಾದರೆ ಮತ್ತೊಂದು ಕಡೆ ಕುಮಾರೇಶನ ಪರಿಸ್ಥಿತಿ ಗಂಭೀರವಾಗಿತ್ತು. ಗಂಡ ದುಃಖ ಒಂದು ಕಡೆ, ಬಡ್ಡು ಕೂಪಿನ ಊರಿ ಮತ್ತೊಂದು ಕಡೆ ಅಂತ ನಮ್ಮ ಕಡೆ ಹೇಳ್ತಾರಲ್ಲ, ಹಾಗೆ ಈ ಕಡೆ ಮೊಟ್ಟೆ ಬೇಯಲಿಲ್ಲ, ಮೊಟ್ಟೆ ತಿನ್ನೋಕ್ಕೆ ಸಿಗಲಿಲ್ಲ, ಆಮೇಲೆ ಅದರ ಅರ್ಧ ಗಾತ್ರದ ಹಣೆ ಮೇಲೆ ಒಂದು ಉಬ್ಬು ಕೂತಿದೆ, ರೂಮೆಲ್ಲ ಮೆಸ್ ಆಗಿದೆ, ಆಮೇಲೆ ಎಲ್ಲ ಕಡೆ ಮೊಟ್ಟೆ ಸೀದು ಹೋದ ವಾಸನೆ ಬೇರೆ ಬರ್ತಾಯಿದೆ. ಇವನ್ನೆಲ್ಲ ಕ್ಲೀನ್ ಮಾಡೋದು ಹೇಗೆ, ಯಾವಾಗ? ಇನ್ಯಾವತ್ತೂ ಈ ಮೈಕ್ರೋವೇವಿನ ಸಾಹಸ ಬೇಡಪ್ಪ ಅಂತ ದೈನ್ಯವಾಗಿ ಒಂದು ಕಡೆ ಕೂತಿದ್ದ. ಕೊನೆಗೆ ಅವನಿಗೆ ಸಮಾಧಾನ ಮಾಡಿ ನಾವು 3 ಜನ ಸೇರಿ ಅವನ ರೂಮನ್ನೆಲ್ಲ ಕ್ಲೀನ್ ಮಾಡಿ, 1-2 ದಿನ ಕ್ಲೀನ್ ಮಾಡಿ ಮತ್ತು ಮಾರನೇ ದಿವಸ ಕ್ಲೀನಿಂಗ್ ಕ್ರೂ ಬಂದು ಕ್ಲೀನ್ ಮಾಡಿದ್ರು ಸಹಿತ ಏನು ಮಾಡಿದ್ರು ಆ ವಾಸನೆ ಹೋಗ್ತಾ ಇರಲಿಲ್ಲ. ಹಾಗಿತ್ತು. ಇವತ್ತು ಕುಮಾರೇಶನ್ ನೆನಪಿಗೆ ಬಂತು. ನಿಮ್ಮ ಜೊತೆಗೆ ಇದೊಂದು ಹಾಸ್ಯ ಪ್ರಕರಣ ಹೇಳ್ಕೊಳ್ಳೋಣ ಅಂತ ಇದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅವತ್ತು ಆಗಿರೋ ಆ ಡಬ್ಬಂತ ಹೊಡೆದಿರೋ ಸೌಂಡು ಇನ್ನೂ ಇವತ್ತಿಗೆ ಕೇಳಿದಾಗ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಕಣ್ಮುಂದೆ ಕಟ್ಟಿದೆ. 25 ವರ್ಷಗಳ ಹಿಂದಿನ ಒಂದು ಪ್ರಕರಣ ಇವತ್ತಿಗೂ ಕೂಡ ನೆನೆಸ್ಕೊಂಡ್ರೆ ನಗು ಬರುತ್ತೆ.